ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳಾಗ್ತಾ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದ್ದೀವಿ, ದೇವಸ್ಥಾನಗಳನ್ನು ಸುತ್ತಿದ್ದೀವಿ, ವ್ರತಗಳ ಆಚರಣೆ, ಉಪವಾಸ ಮಾಡಿದ್ದೀವಿ. ಆದರೂ ಕೂಡ ಇರುವಂಥ ಒಂದು ಸಮಸ್ಯೆಗೆ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಖಂಡಿತ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ ತಮ್ಮ ಮನೆಗೆ ಅಕ್ಷರವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ತುಂಬಾ ಸರಳ ರೀತಿಯಲ್ಲಿ ಹೊರಗಡೆ ಬರೋದಕ್ಕೆ ತಮಗೆ ಸಹಾಯ ಆಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿಮ್ಮ ಗುರುಗಳೇ, ಇವತ್ತು ಹುಣ್ಣಿಮೆ ಇರೋದ್ರಿಂದ ಸಾಕಷ್ಟು ಜನ ಎಲ್ಲೋ ಒಂದು ಕಡೆ ದೀಪಗಳನ್ನ ಹಚ್ಚಬೇಕು ಅಥವಾ ದೀಪಗಳು ಹಚ್ಚೋದ್ರಿಂದ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಭಾವಿಸ್ತಾರೆ. ಇನ್ನು ಇವತ್ತು ಬೆಲ್ಲದಲ್ಲಿ ದೀಪ ಹಚ್ಚಬೇಕಾ ಅಥವಾ ನಾವು ಯಾವ ರೀತಿಯಾಗಿರುವಂಥ ದೀಪ ಹಚ್ಚೋದ್ರಿಂದ ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಕ್ಕುತ್ತೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಹುಣ್ಣಿಮೆ, ಈ ಅಮಾವಾಸ್ಯೆಗಳು ನಮ್ಮ ಬದುಕಿಗೆ ಒಂದು ಇಂಡಿಕೇಶನ್ ಅಂದರೆ ಎಚ್ಚೆತ್ತುಕೊಳ್ಳಲಿಕ್ಕೆ ಬರ್ತಾ ಇರತಕ್ಕಂಥದ್ದು. 15 ದಿನಕ್ಕೊಮ್ಮೆ ಬರ್ತಾ ಇರುತ್ತೆ. ಪಕ್ಷಗಳು, ಶುಕ್ಲ ಪಕ್ಷದ, ಕೃಷ್ಣ ಪಕ್ಷದ ಕೊನೆಯ ಹಂತದಲ್ಲಿ ಬರುವಂಥ ಈ ದಿನಗಳನ್ನು ಅವರು ಮಾರ್ಪಾಟು ಮಾಡ್ಕೊಳ್ಳಿರ್ತಕ್ಕಂತಹ ದಿನಗಳು. ಅಂದರೆ ಒಂದು ವೆಹಿಕಲ್ ಇಷ್ಟು ಅಂತ ಹೊರಡಿದ ಮೇಲೆ 10,000 ಹೊರಡಿದ ಮೇಲೆ ಒಂದು ಸರ್ವಿಸ್ ಒಂದು ದಿವಸ ಮಾಡಲೇಬೇಕು. ಅದಕ್ಕೆ ರಾತ್ರಿಯಲ್ಲೇ ಮಲಗಿದ್ದಾದಮೇಲೆ ಬೆಳಗ್ಗೆ ನೀವು ಸ್ನಾನ ಮಾಡಲೇಬೇಕಾಗತ್ತೆ. ನಮ್ಮ ಮನೇಲಿ ದವಸ ಧಾನ್ಯಗಳು ಇನ್ನೇನು ಮುಗಿತಾ ಇದೆ ಅಂದಾಗ ತಂದುಕೊಳ್ಳಲಿಕ್ಕೆ ನೀವೊಂದು ದಿನ ಯೋಚನೆ ಮಾಡ್ತೀರಿ, ಡಿಮಾರ್ಟ್ಗೆ ಮತ್ತೊಂದು ಹೋಗ್ತೀರಿ. ಎಲ್ಲದಕ್ಕೂ ಎಚ್ಚೆತ್ತುಕೊಳ್ಳಲಿಕ್ಕೆ ಒಂದು ಇಂಡಿಕೇಶನ್ ನಮಗೆ ಇದ್ದೇ ಇರುತ್ತೆ. ನಮ್ಮ ಬದುಕಲ್ಲಿ ಕೆಲಸಕ್ಕೆ ಹೋಗಬೇಕಾದ್ರೂ ಕೂಡ 9 ಗಂಟೆಗೆ ಹೋಗಬೇಕಂದ್ರೆ ನೀವು ಎಲ್ಲಿ ರೆಡಿ ಆಗಬೇಕು, ಇವೆಲ್ಲ ನಮಗೆ ಗೊತ್ತಿರೋಂಥದ್ದು. ನಮ್ಮ ಬದುಕಿನಲ್ಲಿ, ನಮ್ಮ ಭವಿಷ್ಯಕ್ಕೆ, ನಮ್ಮ ಬದುಕಿಗೆ ಒಂದು ದೊಡ್ಡ ಮಟ್ಟದ ಸಂಪತ್ತನ್ನು ಪಡೆದುಕೊಳ್ಳಬೇಕಾದರೆ ಈ ದಿನಗಳು ಬರ್ತವೆ. ಕೆಲವರು ಅವರವರಿಗೆ ಸಂಬಂಧಪಟ್ಟದ್ದು, ಯಾರೋ ಒಬ್ಬರು ಹೇಳಿರ್ತಾರೆ ಮಗಳಿಗೆ ಮದುವೆ ಆಗಬೇಕು, ಅದಕ್ಕಾಗಿ ನಾನು ನಿಂಬೆಹಣ್ಣಿನ ದೀಪ ಹಚ್ಚುತ್ತಾ ಇದ್ದೇನೆ. ನಮ್ಮ ಯಜಮಾನರಿಗೆ ಆರೋಗ್ಯದಲ್ಲಿ ಒಳ್ಳೆಯದಾಗಬೇಕು ಅಂತೇಳೋದಕ್ಕೆ ಬೆಲ್ಲದ ದೀಪ ಹಚ್ಚುತ್ತಾ ಇದ್ದೇನೆ, ಮೃತ್ಯುಂಜಯ ಅಂತೇಳಿ ಹಚ್ಚುತ್ತಾ ಇದ್ದೇನೆ, ಮಹಾವಿಷ್ಣು ಅಂತೇಳಿ ಹಚ್ಚುತ್ತಾ ಇದ್ದೇನೆ. ಇನ್ನು ಕೆಲವರು ಕೂಷ್ಮಾಂಡದ ದೀಪ ಹಚ್ಚುತ್ತಾರೆ. ಒಟ್ಟಾರೆ ಯಾವುದ್ಯಾವುದು ದೀಪಗಳು ಬೆಳಗುತ್ತಾರೋ ಆ ದೀಪ ಹೇಗೆ ಬೆಳಗುತ್ತೋ ಇಷ್ಟಿರುತ್ತೆ. ಅದು ಮನುಷ್ಯನ ದೇಹದಲ್ಲಿ ಪ್ರಾಣ ಎಷ್ಟಿದೆ ಅಂದರೆ ಅದೊಂದು ಇಂಡಿಕೇಶನ್ ನಮಗೆ. ಆ ದೀಪ ಎಷ್ಟಿದೆ ಅಷ್ಟಿರೋದು ಅಷ್ಟೇ, ಇಂದು ದೊಡ್ಡದೇನಿರಲ್ಲ. ಹಾರ್ಟಲ್ಲಿ ಪಂಪಿಂಗ್ ಸಿಸ್ಟಮ್ ಈಗ ಮಾಡುವಂಥದ್ದು ಹಾಗೆ ಅಷ್ಟೇ ಇರುತ್ತೆ. ಅದಕ್ಕಾಗಿ ಇವರು ಬದುಕಲೆಲ್ಲೋ ಒಂದು ಕಡೆ ಸದಾವಕಾಶಗಳು ಒದಗಿ ಬರಬೇಕು ಅಂತಂದರೆ ಆ ಒಂದು ಮಗಳ ಮದುವೆಯೋ, ಮಗನ ವಿದ್ಯಾಭ್ಯಾಸವೋ, ಅಥವಾ ವಿದೇಶ ಪ್ರಯಾಣವೋ, ನೀವು ಕಟ್ಕೊಂಡಿರ್ತಕ್ಕಂತಹ ಕನಸಿನ ಮನೆಯೋ ಅಥವಾ ಒಂದು ಜಾಗವನ್ನು ತೆಗೆದುಕೊಳ್ಳೋದೋ, ಏನು ಭವಿಷ್ಯಕ್ಕಾಗಿ ನಿಮ್ಮ ಆಲೋಚನೆಗಳು ಇರುತ್ತವೋ ಅದಕ್ಕೆ ನೀವು ಅಂಕುರವನ್ನು ಮಾಡುವಂಥದ್ದು ಈ ದೀಪ. ಅಂದರೆ ಏನು, ಬೆಳೆಗೆ ಪ್ರಾರಂಭಿಸ್ತಕ್ಕಂತಹದ್ದು. ಬೆಳೆನ ಹಿಡ್ತಾ ಇದ್ದೀವಿ ಅಂದರೆ ನಿಮಗೆ ಸೂಚನೆ ಕೊಡಲಿಕ್ಕೆ ಇರ್ತಕ್ಕಂಥ ದೀಪಗಳು. ನೀವು ಯಾವುದಾದ್ರೂ ದೀಪ ಹಚ್ಕೊಳ್ಳಿ. ಬೆಲ್ಲದ ದೀಪ ಮಹಾಲಕ್ಷ್ಮಿಗೆ ಅದ್ಭುತವಾಗಿರುತ್ತೆ. ಮಹಾಲಕ್ಷ್ಮಿಗೆ ಬಹಳ ಇಷ್ಟ ಆ ಬೆಲ್ಲದ ದೀಪವನ್ನು ನೀವು ಹಚ್ಚೋದೇ ಆದರೆ. ಇನ್ನು ನಿಂಬೆಹಣ್ಣಿನ ದೀಪ ದುರ್ಗಾದೇವಿಗೆ ಬರುವಂಥದ್ದು. ಇನ್ನು ಕೂಷ್ಮಾಂಡದ ದೀಪ ಕಾಲಭೈರವನಿಗೆ ಬರುವಂಥದ್ದು. ಇನ್ನು ಕೊಬ್ಬರಿಕಾಯಲ್ಲಿ ಮಾಡ್ತಾರಲ್ಲ, ಆ ಕೊಬ್ಬರಿಕಾಯಲ್ಲಿ ಮಾಡ್ತಕ್ಕಂಥ ದೀಪ ಕೂಡ ಆ ಒಂದು ಅಮ್ಮನವರಿಗೆ ಅಂದರೆ ಕ್ರಿಯಾಶಕ್ತಿಗೆ ಸಂಬಂಧಪಟ್ಟ ದೇವತೆ ಯಾರಾಗಿರ್ತಾರೋ ಅವ್ರಿಗೆಲ್ಲ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು. ಯಾವುದೇ ದೀಪವನ್ನು ನೀವು ಬೆಳಗಿದ್ರೂ ಕೂಡ ಇಲ್ಲೊಂದು ಗುಟ್ಟಿದೆ. ಇದನ್ನೇ ನೀವು ಮಾಡ್ಕೊಳ್ತೀರ ಅಂದರೆ ಆ ಕೆಲಸ ಸಕ್ಸಸ್ ಆಗುವಂಥದ್ದು. ಅದಕ್ಕೆ ಈ ತಂತ್ರಶಾಸ್ತ್ರವೋ, ಆಗಮವೋ, ಮಂತ್ರವೋ, ಜ್ಯೋತಿಷ್ಯವೋ, ವೇದವೋ ತಿಳಿದಿದ್ದಾಗ ಇದರ ಸಂಪೂರ್ಣವಾಗಿರ್ತಕ್ಕಂಥದ್ದನ್ನು ಅಡಕ ಮಾಡಿಕೊಂಡ್ರೆ ಎಸ್, ನನ್ನ ಪ್ರತಿಫಲವನ್ನು ಪಡೆದೆ ಅನ್ನೋದು. ಈಗ ದೀಪ ಇವರು ಎಷ್ಟೋ ಇಟ್ಟಿದ್ದಾರೆ, ಬಹುಶಃ ಎಷ್ಟು ದೀಪ ಇಟ್ಟಿದ್ದಾರೋ ಅಷ್ಟು ಕಾಯನ್ ಇವ್ರ ಹತ್ರ ಮೊದಲೇ ವ್ಯವಸ್ಥೆ ಮಾಡ್ಕೋಬೇಕು. ಒಂದೊಂದು ರೂಪಾಯಿ ನಾಣ್ಯಗಳನ್ನು ವ್ಯವಸ್ಥೆ ಮಾಡ್ಕೋಬೇಕು. ಆ ದೀಪ ಎಲ್ಲ ಬೆಳಗಿದ್ದಾದಮೇಲೆ ಇನ್ನೇನು ನಾವು ಮನೆಗೆ ಬರ್ತೀವಿ, ಪ್ರಸಾದ ತೊಗೊಂಡಿದ್ದೀವಿ, ಎಲ್ಲ ಆಗಿದೆ ಅಂತ ಹೇಳಿ ಅಂದಾಗ ಈ ಸ್ವಲ್ಪ ಅರ್ಚಕರ ಹತ್ರ ಆ ದೇವಸ್ಥಾನದಲ್ಲಿ ಈ ಒಂದು ಹಣ ನೋಟ್ ಕೊಟ್ಟು ಸ್ವಲ್ಪ ಚೇಂಜ್ ಕೊಡಿ, ಅದು ನಾಣ್ಯ ಇದ್ದರೆ 1-2 ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಇದ್ದರೂ ಕೂಡ ಉತ್ತಮ, ಅವ್ರ ಹತ್ರ ತೊಗೊಂಡೆ ಮತ್ತೂ ಉತ್ತಮ. ಆ ನಾಣ್ಯಗಳನ್ನು ಆ ದೀಪ ಏನು ನೀವು ಹಚ್ಚಿದ್ದೀರೋ ಆ ದೀಪ ಹೆಂಗೂ ನೀವು ಹೊರಗಡೆ ಇಟ್ಟಿರ್ತೀರಿ, ಆ ದೀಪಕ್ಕೆ ಸ್ವಲ್ಪ ತೋರಿಸ್ಬೇಕು. ಒಂದು ನಾಣ್ಯವನ್ನು ತೋರಿಸ್ಬೇಕು, ನೆಕ್ಸ್ಟ್ ಪಕ್ಕಕ್ಕೆ ಇಟ್ಕೋಬೇಕು. ಮತ್ತು ಮತ್ತೊಂದು ದೀಪ ಇದೆಯಲ್ಲ, ನೀವು ಎಷ್ಟು ಮಾಡಿರ್ತೀರೋ, 9 ಮಾಡಿರ್ತೀರೋ, 21 ಮಾಡಿರ್ತೀರೋ, ಅಥವಾ 3 ಮಾಡಿರ್ತೀರೋ, 4 ದೀಪ ಮಾಡಿರ್ತೀರೋ, ಒಂದು ದೀಪಕ್ಕೆ ಒಂದು ನಾಣ್ಯ ಅದಕ್ಕೆ ಮುಟ್ಟಿಸ್ಬೇಕು. ಸ್ವಲ್ಪ ಕಪ್ಪಾಗತ್ತೆ ಅದು, ಅದನ್ನು ಇಟ್ಕೋಬೇಕು. ಈ ದೀಪಕ್ಕೆ ಮುಟ್ಟಿಸಿರೋ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಒಂದು ಸಣ್ಣದೊಂದು ಡಬ್ಬಿ, ಆ ಡಬ್ಬಿ ತೀರಾ ದೊಡ್ಡದು ಬೇಡ, ಹಾಗೆ ತೀರಾ ಚಿಕ್ಕದು ಬೇಡ, ಮೀಡಿಯಮ್ ಸೈಜ್, ಅದರಲ್ಲಿ ಹಾಕ್ತಾ ಬರಬೇಕು. ಪಚ್ಚ ಕರ್ಪೂರ ಸ್ವಲ್ಪ ಅದರ ಮೇಲೆ ಹಾಕಬೇಕು.
ಕುಂಕುಮ ಕೇಸರಿ ಸ್ವಲ್ಪ ಅದರ ಮೇಲೆ ಹಾಕಬೇಕು. ಇದು ನಿಮ್ಮ ಸಂಪತ್ತು ಪೆಟ್ಟಿಗೆ. ನಿಮ್ಮದಾಗಿರ್ತಕ್ಕಂಥ ಹಣ ದ್ವಿಗುಣವಾಗಬೇಕು. ಎಲ್ಲಿಟ್ಟಿದ್ದೀರಿ ನೀವು? ಯಾರು ಕೊಟ್ಟಿದ್ದೀರಿ ನೀವು? ಶೇರ್ಸಲ್ಲಿ ಇಟ್ಟಿದ್ದೀರಾ? ಶೇರ್ ಮಾರ್ಕೆಟಲ್ಲೂ ಕೂಡ ದ್ವಿಗುಣವಾಗಬೇಕಾದರೂ ಕೂಡ, ನೀವು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ದ್ವಿಗುಣವಾಗಬೇಕಾದರೂ ಕೂಡ ಈ ಹಣವನ್ನು ಇಟ್ಟು ಅದರ ಮೇಲೆ ಆ ಒಂದು ಕುಂಕುಮ ಕೇಸರಿಯನ್ನು ಪಚ್ಚಕರ್ಪೂರವನ್ನು ಹಾಕ್ತೀರಾ ಅಂತಂದರೆ ಅಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ. ನಿಮ್ಮ ಸಂಪತ್ತು ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ನಾಣ್ಯದಿಂದ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಈ ಅಮಾವಾಸ್ಯೆ ಹುಣ್ಣಿಮೆ ಅನ್ನುವಂಥದ್ದು ಭಾಳನೇ ವಿಶೇಷ. ಅದರಲ್ಲೂ ದೀಪ ಹಚ್ಚಿದಾಗ ಯಾವ ರೀತಿಯಾಗಿರುವಂಥ ಪ್ರಕ್ರಿಯೆನ ನಾವು ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಮನುಷ್ಯನ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಇದ್ದರೂ ಈ ಒಂದು ಕೆಲಸ ಮಾಡೋದ್ರಿಂದ ಅವರಿಗೆ ಒಳಿತನ್ನು ಕಾಣೋದಕ್ಕೆ ಅವಕಾಶ ಆಗುತ್ತೆ ಅಂತ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀರಾ. ಭಾಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಉತ್ತಮವಾಗಿರುವಂಥ ಒಂದು ಒಳ್ಳೆ ರೆಮಿಡಿನ ಗುರುಗಳು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿರ್ಬೋದು, ಅನಾರೋಗ್ಯದ ತೊಂದರೆಗಳು ಅಥವಾ ಮದುವೆ ವಿಳಂಬ ಆಗ್ತಾ ಇರ್ಬೋದು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ, ಜೊತೆಗೆ ನಿಮ್ಮ ಹಣ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿರ್ಬೋದು. ಸೊ ಎಲ್ಲ ರೀತಿಯಾಗಿರುವಂಥ ಸಮಸ್ಯೆಗೆ ಈ ಒಂದು ಹುಣ್ಣಿಮೆ ಖಂಡಿತವಾಗೂ ತಮಗೆ ಸಹಾಯ ಮಾಡುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.